ಓಕೆ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಸಾಕೆಟ್ ವೆಲ್ಡ್ ಹಾಗೂ ಮತ್ತು ಬಟ್ ವೆಲ್ಡಿಂಗಲ್ಲಿ ಯಾವ ರೀತಿ ಒಂದು ಡಿಫ್ರೆನ್ಸ್ ಇರುತ್ತೆ ಮತ್ತು ಅದರಲ್ಲಿ ಯಾವ ರೀತಿ ಒಂದು ಪೈಪ್ ಮತ್ತು ಫಿಟ್ಟಿಂಗ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಇಲ್ಲಿ ತಿಳ್ಕೊಳ್ಳೋಣ ಇವತ್ತು. ಸೊ ಇದೇನು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನೀವು ನಮ್ಮ ಪಾರ್ಟಲ್ಲಿ ಏನೇನು ತೊಗೊಂಡಿದ್ದೀನಿ ಒಂದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದು ಪಾರ್ಟ್ ತೊಗೊಂಡಿದ್ದೀನಿ. ಇದು 90 ಡಿಗ್ರಿ ಎಲ್ಬೋ ಬಂದುಬಿಟ್ಟು ಇದು ಬಂದುಬಿಟ್ಟು ಏನಂದರೆ ಸಾಕೆಟ್ ಟೈಪ್ ಎಲ್ಬೋ ಅಂತಲೇ ಹೇಳ್ತೀವಿ ಇದನ್ನು. ಸಾಕೆಟ್ ಟೈಪ್ ಎಲ್ಬೋ ಇಲ್ಲಿ ಒಳಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಇದೊಂದು ರಿಸೆಸ್ಡ್ ಏರಿಯಾ ಅಂದರೆ ಒಂದು ಗ್ಯಾಪ್ ಅಂತಲೇ ಕರಿತೀವಿ ಇದನ್ನು. ಇಲ್ಲಿ ನೋಡ್ತಾ ಇದ್ದರೆ ಒಳಗಡೆ ಒಂದು ಕಟ್ಟಿದೆ. ಸೊ ಇದು ಬಂದುಬಿಟ್ಟು ಏನಂತಂದರೆ ಒಂದು ಫ್ಲ್ಯಾಟ್ ಫೇಸ್ ಇರುತ್ತೆ ಒಳಗಡೆ. ಸೊ ಅದೇ ರೀತಿಯಾಗಿಯೇ ಆ ಒಂದು ಮ್ಯಾಚಿಂಗ್ ಪೈಪ್ ಏನಿರುತ್ತಲ್ಲ, ಇದು ಕೂಡ ಏನಾಗುತ್ತೆ ಒಂದು ಫ್ಲ್ಯಾಟ್ ಫೇಸೇ ಇರುತ್ತೆ ಇದರಲ್ಲಿ. ಅಂದರೆ 90 ಡಿಗ್ರಿವರೆಗೂ ಒಂದು ಕರೆಕ್ಟಾಗಿ ಒಂದು 90 ಡಿಗ್ರಿಯಲ್ಲಿ ನಾವು ಇದನ್ನು ಕಟ್ ಮಾಡಿರ್ತೀವಿ. ಇದನ್ನು ಪೈಪ್ದು ಒಂದು ಡೈರೆಕ್ಷನ್ ಇರುತ್ತಲ್ಲ, ಇದನ್ನು ಕರೆಕ್ಟಾಗಿ 90 ಡಿಗ್ರಿಯಲ್ಲಿ ಕಟ್ ಮಾಡಿರ್ತೀವಿ. ಸೊ ಈ ಒಂದು ಪೈಪ್ ಏನು ಬಂದುಬಿಟ್ಟು ಏನಂತಂದರೆ ಇಲ್ಲಿ ಕರೆಕ್ಟಾಗಿ ಈ ಒಂದು ರೇಸಸ್ಡ್ ಒಂದು ಎಲ್ಬೋದಲ್ಲಿ ಏನು ಇದೆಯಲ್ಲ ಏರಿಯಾ, ಇದರಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ. ಸೊ ಇದು ಏನಂತಂದರೆ ನಮ್ಮದು ಇದು ನೀವು ಕಾಣ್ಬೋದು ಒಂದು ಸಾಕೆಟ್ ವೆಲ್ಡಿಂಗಲ್ಲಿ ಈ ರೀತಿ ಇದೊಂದು ಫಿಟ್ಟಿಂಗ್ ಆಗುತ್ತೆ. ಸೊ ಅದೇ ರೀತಿಯಾಗಿಯೇ ನಾವು ಇವಾಗ ಇಲ್ಲೇನು ತೊಗೊಂಡಿದ್ದೀನಿ ಅಂತಂದರೆ, ಇದು ನಾವು ಬಂದುಬಿಟ್ಟು ಏನಂತಂದರೆ 1.5 ಇಂಚಿ ಬೈ 1/2 ಇಂಚಲ್ಲಿ ನಾನು ತೊಗೊಂಡಿರ್ತೀನಿ. ಇದು ಯಾವುದರಲ್ಲಿ, ಇದು ಬಂದುಬಿಟ್ಟು ಬಟ್ ವೆಲ್ಡಿಂಗಲ್ಲಿ. ಸೊ ಬಟ್ ವೆಲ್ಡಿಂಗಲ್ಲಿ ನೋಡ್ತಾ ಇದ್ದೀರಾ ನೀವು, ಇಲ್ಲಿ ಏನಂತಂದರೆ ಇದು ಬಂದುಬಿಟ್ಟು ಒಂದು 1/2 ಇಂಚಿ ಪೈಪ್ ಲೈನು, ಆಮೇಲೆ 1/2 ಇಂಚಿ ಇದನ್ನು ತೊಗೊಂಡಿದ್ರೆ ನಿಪ್ಪಲ್ ಇದೆ ಇದರಲ್ಲಿ. ಸೊ 1/2 ಇಂಚಿ ನಿಪ್ಪಲ್ ಇದೆ. ಸೊ ಇದೊಂದು ಏನಿದೆಯಲ್ಲ ಒಂದು 1.5 ಇಂಚಿ ಬೈ 1/2 ಇಂಚಿ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲೇನಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲೇನು ನೋಡ್ತಾ ಇದ್ದೀರಲ್ಲ ನೀವು, ಇಲ್ಲಿ ಇದು ಬಂದುಬಿಟ್ಟು ಏನಂದರೆ ಚಾಂಫರಿಂಗ್ ಆಗಿದೆ. ಸೊ ಇದೆಲ್ಲ ಕಡೆ ಅಂದರೆ ಈ ಮೂರು ಭಾಗದಲ್ಲಿ ಚಾಂಫರಿಂಗ್ ಆಗಿದೆ. ಸೊ ಬಟ್ ವೆಲ್ಡಿಂಗಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಯಾವುದೇ ಒಂದು ಬಟ್ ವೆಲ್ಡಿಂಗ್ ಮಾಡಬೇಕಂದ್ರೆ ಅಲ್ಲಿ ಚಾಂಫರಿಂಗ್ ಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದನ್ನು ನಾವು ಇಲ್ಲೇನಾದರೂ ವೆಲ್ಡಿಂಗ್ ಮಾಡಬೇಕು ಅಂತಂದರೆ ಈ ರೀತಿ ನಾವು ಇದನ್ನು ಅಲೈನ್ಮೆಂಟಲ್ಲಿ ಅಲೈನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಟಿ ಇರ್ತಕ್ಕಂಥದ್ದನ್ನು ಮತ್ತು ಈ ಒಂದು 1/2 ಇಂಚಿ ಪೈಪ್ಲೈನ್ ನಾವು ಈ ರೀತಿ ಇದನ್ನೇನಂತಂದರೆ 1/16 ಇಂಚ್ ಗ್ಯಾಪಲ್ಲಿ ಸೊ ಇದನ್ನು ಹೋಲ್ಡ್ ಮಾಡಿ ಇಟ್ಕೊಂಡು ಈ ರೀತಿ ಇಟ್ಕೊಂಡು ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಈ ಒಂದು ಫುಲ್ ಏರಿಯಾ ಏನಿದೆಯಲ್ಲ, ಈ ಒಂದು ವಿ ಗ್ಯಾಪ್ ಏನು ಬರುತ್ತಲ್ಲ ಇಲ್ಲಿ, ಇದನ್ನು ನಾವು ವೆಲ್ಡಿಂಗ್ ತುಂಬ್ಕೋಬೇಕಾಗತ್ತೆ. ಸೊ ಇದು ಬಂದುಬಿಟ್ಟು ಈ ಒಂದು ಚಾಂಫರಿಂಗ್ ಏನು ಕೊಡ್ತೀವಲ್ಲ, ಇದು 30 ಡಿಗ್ರಿಯಿಂದ 37.5ವರೆಗೂ ನಾವು ಇದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಫ್ರೆಂಡ್ಸ್, ಇಲ್ಲಿ ಏನು ನೋಡ್ತಾ ಇದ್ದೀರ ಅಂತಂದರೆ, ಈ ಒಂದು ಡಿಫ್ರೆನ್ಸು ಯಾವ ರೀತಿ ಒಂದು ಬಟ್ ವೆಲ್ಡಿಂಗು, ಯಾವ ರೀತಿ ಒಂದು ಬಟ್ ವೆಲ್ಡಿಂಗ್ ಆಗಲಿ, ಯಾವ ರೀತಿ ಒಂದು ಬಟ್ ವೆಲ್ಡಿಂಗು, ಇದು ಬಂದುಬಿಟ್ಟು ಬಟ್ ವೆಲ್ಡಿಂಗ್, ಇದು ಬಂದುಬಿಟ್ಟು ಏನಂತಂದರೆ ಸಾಕೆಟ್ ವೆಲ್ಡಿಂಗ್, ಇದೆಲ್ಲ ಬರುತ್ತಲ್ಲ ಇದು. ಸೊ ಇದರಲ್ಲಿ ಇನ್ನೊಂದು ಏನಂತಂದರೆ, ನಾವು ಈ ಒಂದು ವೆಲ್ಡಿಂಗ್ ಮಾಡಬೇಕಾದ್ರೆ ಇವಾಗ ನೋಡಿ ಓಕೆ ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ, ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ ವಿಡಿಯೋದಲ್ಲಿ. ಸೊ ಇದೇ ನೋಡ್ತಾ ಇದ್ದಿರಲ್ಲ, ಇಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ಇಲ್ಲಿ ಹಾಫ್ ಪೋರ್ಷನ್ ಮಾತ್ರ ಇಲ್ಲಿ ವೆಲ್ಡಿಂಗ್ ಆಗುತ್ತೆ. ಅಂದರೆ ಔಟ್ಸೈಡ್ ಮಾತ್ರ ನಾವು ಇಲ್ಲಿ ವೆಲ್ಡಿಂಗನ್ನು ಮಾಡ್ಬೋದು. ಇಲ್ಲಿ ಇವಾಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ವಿಡಿಯೋದಲ್ಲಿ, ಇದನ್ನು ನಾವು ಔಟ್ಸೈಡ್ ಮಾತ್ರ ನಾವು ಇಲ್ಲಿ ವೆಲ್ಡಿಂಗ್ ಮಾಡ್ಬೋದು. ಬಟ್ ಏನಂತಂದರೆ ಬಟ್ ವೆಲ್ಡಿಂಗಲ್ಲಿ ನಾವು ಈ ಒಂದು ಏರಿಯಾ ಏನಿದೆಯಲ್ಲ ಗ್ಯಾಪು, ಇದನ್ನು ಫುಲ್ ವೆಲ್ಡಿಂಗಾಗಿ ಮಾಡ್ಬೋದು ನಾವು ಇಲ್ಲಿ. ಸೊ ಇದರ ಅರ್ಥ ಏನಂತಂದರೆ, ಇದು ಬಂದುಬಿಟ್ಟು ಸಾಕೆಟ್ ವೆಲ್ಡಿಂಗಲ್ಲಿ ನಾವು ವೆಲ್ಡಿಂಗ್ ಸ್ಟ್ರೆಂಗ್ತನ್ನು ನಾವು ಕನ್ಸಿಡರ್ ಮಾಡಿದಾಗ ಬಟ್ ವೆಲ್ಡಿಂಗಲ್ಲಿ ವೆಲ್ಡಿಂಗ್ ಸ್ಟ್ರೆಂತ್ ತುಂಬಾ ಕಡಿಮೆ ಇರುತ್ತೆ. ಅಂದರೆ ಹಾಫ್ ಆಫ್ ದಿ ಬಟ್ ವೆಲ್ಡಿಂಗ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ಇದರಲ್ಲಿ ಏನಂತಂದರೆ ಫುಲ್ ವೆಲ್ಡಿಂಗ್ ಬರುತ್ತೆ. ಅಂದರೆ ಅಪ್ ಫ್ರಮ್ ದ ರೂಟಿಂದ ನಾವು ಏನು ಮಾಡಬೇಕಾಗುತ್ತೆ, ಇಲ್ಲಿ ವೆಲ್ಡಿಂಗನ್ನು ತೊಗೊಳ್ತೀವಿ. ಇಲ್ಲಿ ಏನಂತಂದರೆ ನಮ್ಮದು ಪೋರ್ಷನ್ ಅರ್ಧ ಒಳಗಡೆ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ನಮ್ಮದು ವೆಲ್ಡಿಂಗ್ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿಬಿಡುತ್ತೆ. ಸೊ ಈ ಒಂದು ವೆಲ್ಡಿಂಗ್ ಏನಿದೆಯಲ್ಲ, ಸಾಕೆಟ್ ವೆಲ್ಡಿಂಗ್ ಬಂದುಬಿಟ್ಟು ನಾವು ಅಪ್ ಟು ಒಂದು ಪೈಪ್ಲೈನ್ ಒಂದು ಸೈಜನ್ನು ತೆಗೆದುಕೊಂಡಾಗ ಇದನ್ನು ನಾವೇನಂತಂದರೆ ಅಪ್ ಟು 2 ಇಂಚಿವರೆಗೂ, ಅಂದರೆ 50 ನಾಮಿನಲ್ ಡಯಾವರೆಗೂ ನಾವು ಇದನ್ನು ತೊಗೋಬೋದು. ಇದು ಬಂದುಬಿಟ್ಟು ಏನಿದೆಯಲ್ಲ, ಈ ಒಂದು ಬಟ್ ವೆಲ್ಡಿಂಗ್ ಏನಿದೆಯಲ್ಲ, ಇದು ಬಂದುಬಿಟ್ಟು ನಾವು 1/2 ಇಂಚಿಂದ ಹಿಡ್ಕೊಂಡ್ಬಿಟ್ಟು ಅಪ್ ಟು ಏನಂತಂದರೆ ಒಂದು ಲಾರ್ಜರ್ ಡಯಾಮೀಟರ್ವರೆಗೂ ನಾವು ಇದನ್ನು ಕನ್ಸಿಡರ್ ಮಾಡಬಹುದಾಗುತ್ತೆ. ಸೊ ಏನಂತಂದರೆ 6, 8 ಆಮೇಲೆ ಏನಂತಂದರೆ 6ರಿಂದ 8 ಇಂಚಿವರೆಗೂ ನಾವು ಇದನ್ನು ವೆಲ್ಡಿಂಗನ್ನು ಮಾಡ್ಬೋದಾಗಿದೆ ಇಲ್ಲಿ. ಸೊ ಇದು ಇನ್ನೊಂದು ಏನು ಡಿಫ್ರೆನ್ಸ್ ನಾವು ಇಲ್ಲಿ ನೋಡ್ಬೋದು ಅಂತಂದರೆ, ಸೊ ಇದನ್ನು ನಾವು ಒಂದು ಕಾಂಪ್ಲೈನ್ಸ್ ಏನಂತಂದರೆ, ಒಂದು ಅಮೇರಿಕನ್ ಸೊಸೈಟಿ ಆಫ್ ಮೆಕ್ಯಾನಿಕಲ್ ಇಂಜಿನಿಯರ್ಲಿ ಇದನ್ನು ನಾವು ಏನು ತೊಗೊತೀವಿ ಅಂತಂದರೆ, ಒಂದು B16.11 ನಾವು ಇದನ್ನು ಕನ್ಸಿಡರ್ ಮಾಡ್ತೀವಿ. ಇದು ಬಂದುಬಿಟ್ಟು ಏನಂತಂದರೆ ASME ಕೋಡ್ ಪ್ರಕಾರ ನಾವು ಇದನ್ನು 16.9 B16.9 ಒಂದು ಕೋಡನ್ನು ನಾವಿಲ್ಲಿ ಇದ್ರ ಪ್ರಕಾರ ನಾವು ಇದನ್ನು ಒಂದು ವೆಲ್ಡಿಂಗನ್ನು ಮಾಡಬೇಕಾಗುತ್ತೆ. ಒಂದು ಇದನ್ನು ಈ ಡಿಸೈನು ಆ ರೀತಿ ಇರುತ್ತೆ ಈ ಕೋಡಲ್ಲಿ. ಸೊ ಇವಾಗ ಏನಂತಂದರೆ ಇಷ್ಟೆಲ್ಲ ಏನು ನೋಡಿದಿರಲ್ಲ, ಇದು ಬಂದುಬಿಟ್ಟು ಏನಂತಂದರೆ ಅದು ಯಾವ ರೀತಿ ನಾವು ಒಂದು ಸಾಕೆಟ್ ವೆಲ್ಡಿಂಗ್ ಮತ್ತು ಆಮೇಲೆ ಬಟ್ ವೆಲ್ಡಿಂಗನ್ನು ಯಾವ ರೀತಿ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದನ್ನು
ಇಲ್ಲಿ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ನಾನು ಬಾಯ್ಲರಲ್ಲಿ ಎಲ್ಲೆಲ್ಲಿ ಒಂದು ಸಾಕೆಟ್ ವೆಲ್ಡಿಂಗನ್ನು ಬಳಸಿದ್ದಾರೆ ಹಾಗೂ ಬಟ್ ವೆಲ್ಡಿಂಗನ್ನು ಬಳಸಿದ್ದಾರೆ ಅಂತಕ್ಕಂಥ ನಾನು ನಿಮಗೆ ಫೀಡಲ್ಲಿ ತೋರಿಸ್ಕೊಡ್ತೀನಿ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದು ಸಾಕೆಟ್ ವೆಲ್ಡಿಂಗನ್ನು ಆಮೇಲೆ ಬಟ್ ವೆಲ್ಡಿಂಗನ್ನು ನಾವು ಕಂಡುಹಿಡಿಯಬಹುದಾಗಿದೆ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.